ರಾಜ್ಯಕ್ಕೆ ಚುನಾವಣಾ ಚಾಣಕ್ಯ ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ದಾರೆ. ಡಿಕೆ ಬ್ರದರ್ಸ್ ತವರಿನಿಂದಲೇ ಚುನಾವಣಾ ರಣಕಹಳೆ ಮೊಳಗಿಸೋರಿದ್ದಾರೆ. ನಿನ್ನೆ ರಾತ್ರಿನೇ ಬೆಂಗಳೂರಿಗೆ ಬಂದಿದ್ದಾರೆ ಅಮಿತ್ ಶಾ. ಇವತ್ತು ವಿವಿಧ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಭಾಗಿಯಾಗ್ತಾರೆ. ಡಿಕೆ ಬ್ರದರ್ಸ್ ತವರಿನಿಂದಲೇ ಬಿಜೆಪಿ ಚಾಣಕ್ಯ ರಣಕಹಳೆ ಮೊಳಗಿಸ್ತಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ರೋಡ್ ಶೋ ಸರಣಿ ಸಭೆಯಾಗುತ್ತೆ. ನಿನ್ನೆ ರಾತ್ರಿ ಸುಮಾರು 3 ಗಂಟೆಗೆ ಅಮಿತ್ ಶಾ ಬೆಂಗಳೂರಿಗೆ ಬಂದಿದ್ದಾರೆ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಶಾ. ಇವತ್ತು ದಿನಪೂರ್ತಿ ವಿವಿಧ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾರೆ. ಬಿಜೆಪಿ ಜೆಡಿಎಸ್ ನಾಯಕರ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ. ಪಕ್ಷಗಳ ನಡುವೆ ಹೊಂದಾಣಿಕೆ ಸಂಬಂಧದ ಮಹತ್ವದ ಚರ್ಚೆಯಾಗುತ್ತೆ. ಎಲ್ಲ ಕ್ಷೇತ್ರಗಳಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು ಅನ್ನೋ ಮಾತು ಹೇಳೋರಿದ್ದಾರೆ. ಹಾಗಾದ್ರೆ ಇವತ್ತಿನ ದಿನಚರಿ ಹೇಗಿರುತ್ತೆ, ಎಲ್ಲೆಲ್ಲಿ ಏನೇನಾಗುತ್ತೆ? ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬೆಳಗ್ಗೆ 9:30ಕ್ಕೆ ಸಭೆ ಇರುತ್ತೆ. ಬಿಜೆಪಿ ಜೆಡಿಎಸ್ ನಾಯಕರ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ. 1:30 ಗಂಟೆಯಲ್ಲಿ ಒಂದು ಮೀಟಿಂಗ್ ಶುರು ಆಗುತ್ತೆ. ಈಗ 8 ಗಂಟೆ ಇದೆ, 9:30ಗೆ ಒಂದು ಮೀಟಿಂಗ್ ಶುರು ಆಗುತ್ತೆ. ಅದಾದ್ಮೇಲೆ ರಾಜ್ಯದ ಕ್ಷೇತ್ರಗಳ ಗ್ರೌಂಡ್ ರಿಪೋರ್ಟ್ ಬಗ್ಗೆ ಸಮಾಲೋಚನೆ, ಎಲ್ಲೆಲ್ಲಿ ಏನೇನಾಗ್ತಾ ಇದೆ, ಯಾವ ಅಭ್ಯರ್ಥಿ ಪರ ಜನ ಏನ್ ಹೇಳ್ತಿದ್ದಾರೆ, ಇದೆಲ್ಲದರ ಬಗ್ಗೆ ಸಮಾಲೋಚನೆ ಆಗುತ್ತೆ. ಅಮಿತ್ ಶಾ ನೇತೃತ್ವದಲ್ಲಿ ಮೊದಲ ಬಾರಿಗೆ ಮೈತ್ರಿ ನಾಯಕರ ಸಭೆ ಆಗುತ್ತೆ. ಜೆಡಿಎಸ್ ಮತ್ತು ಬಿಜೆಪಿ ನಾಯಕರ ಸಭೆ ಆಗುತ್ತೆ. ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಭಾಗಿಯಾಗ್ತಾರೆ. ಇನ್ನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸಮಾವೇಶ ಆಯೋಜನೆಯಾಗಿದೆ. ಬೆಂಗಳೂರು ಚಿಕ್ಕಬಳ್ಳಾಪುರ ಬೂತ್ ನಾಯಕರು ಭಾಗಿಯಾಗ್ತಾರೆ. ಮಧ್ಯಾಹ್ನ 3 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಕೋರ್ ಕಮಿಟಿ ಸಭೆಯಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ದಾವಣಗೆರೆ, ಚಿತ್ರದುರ್ಗ, ತುಮಕೂರು ಮತ್ತು ಚಿಕ್ಕಬಳ್ಳಾಪುರ ನಾಯಕರು ಭಾಗಿಯಾಗ್ತಾರೆ. ಸಾಯಂಕಾಲ 6ಕ್ಕೆ ಡಿಕೆ ಬ್ರದರ್ಸ್ ಅಡ್ಡ ಚನ್ನಪಟ್ಟಣದಲ್ಲಿ ರೋಡ್ ಶೋ ಆಗುತ್ತೆ. ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಮಂಜುನಾಥ್ ಪರ 1.5 ಕಿಲೋಮೀಟರ್ ಬೃಹತ್ ರೋಡ್ ಶೋ ಇರುತ್ತೆ. ರಾತ್ರಿ 8:35ಕ್ಕೆ ಬೆಂಗಳೂರಿಗೆ ವಾಪಸ್ ಬರ್ತಾರೆ. ಅಲ್ಲಿಂದ ದೆಹಲಿಗೆ ಪ್ರಯಾಣ ಮಾಡ್ತಾರೆ. ಬೆಳಗ್ಗೆ 9:30ಯಿಂದ ರಾತ್ರಿ 8 ಗಂಟೆಯವರೆಗೆ ಏನೇನಾಗುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ಮಾಹಿತಿ ಕೊಟ್ವಿ. ಪ್ರಶಾಂತ್, ಒಂದು ಅಸಮಾಧಾನ ಇರೋ ಕ್ಷೇತ್ರಗಳ ನಾಯಕರ ಜೊತೆ ಒಂದು ಸಭೆಯಾಗುತ್ತೆ, ಒಂದು ಖಡಕ್ ಸಂದೇಶ ರವಾನೆಯಾಗುತ್ತೆ. ಇದರ ಜೊತೆಗೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಅಮಿತ್ ಶಾ ಅವರ ಸಭೆಯಲ್ಲಿ ಇವತ್ತು ಭಾಗಿಯಾಗ್ತಾ ಇದ್ದಾರೆ. ನೋಡಿ, ಬೆಳಗ್ಗೆ ತಡರಾತ್ರಿ ತಲುಪಿದ್ದಾರೆ. ಹೀಗಾಗಿ ಬೆಳಗ್ಗೆ ಒಬ್ಬರ ಜೊತೆ ಒಂದು ಬ್ರೇಕ್ಫಾಸ್ಟ್ ಸಭೆ ಇರುತ್ತೆ ಇಲ್ಲೇ ತಾಜ್ ವೆಸ್ಟ್ ಎಂಡ್ನಲ್ಲಿ. ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಪ್ರಮುಖ ನಾಯಕರು ಆ ಸಭೆಯಲ್ಲಿ ಭಾಗವಹಿಸ್ತಾರೆ. ಕೋಆರ್ಡಿನೇಷನ್ ಹೇಗೆ, ಮೊನ್ನೆ ಕೂಡ ಒಂದು ಸಮನ್ವಯ ಸಮಿತಿ ಸಭೆ ನಡೆದಿದೆ. ಆದರೆ ಬಿ ಜೆ ಪಿ ರಾಷ್ಟ್ರೀಯ ನಾಯಕರ ಎದುರು ಇಬ್ಬರು ಅಕ್ಕಪಕ್ಕ ಕುಳಿತುಕೊಂಡು ಸಭೆ ನಡೆಸಿಲ್ಲ. ಇವತ್ತಿನ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಜಿ ಟಿ ದೇವೇಗೌಡರು ಹಿರಿಯ ನಾಯಕರು ಪಾಲ್ಗೊಳ್ಳುತ್ತಾರೆ. ಬಿ ಜೆ ಪಿಯಿಂದ ಕೂಡ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಆರ್ ಅಶೋಕ್ ಸೇರಿದಂತೆ ಹಿರಿಯ ನಾಯಕರು ಪಾಲ್ಗೊಂಡು ಹೇಗೆ ಕೋಆರ್ಡಿನೇಷನ್ ಮಾಡೋದು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಇನ್ನೊಂದು ಮಹತ್ವಪೂರ್ಣ ಸಭೆ ಕ್ರಿಟಿಕಲ್ ಕಾನ್ಸ್ಟಿಟ್ಯೂಯೆನ್ಸಿಗಳ ಸಭೆ ನಡೆಸಲಾಗ್ತಾ ಇದೆ. ಅಂದರೆ ಎಲ್ಲೆಲ್ಲಿ ಇನ್ನೂವರೆಗೂ ಕೂಡ ಸ್ವಲ್ಪ ಸಮಸ್ಯೆಗಳಿವೆ, ಇನ್ನೂ ಸೆಟ್ರೇಟ್ ಆಗಿಲ್ಲ. ಚುನಾವಣೆಗೆ ಹಾರ್ಡ್ಲಿ 25 ದಿನ ಉಳ್ಕೊಳ್ತೀಗ, 24-25 ದಿನ ಉಳ್ಕೊಳ್ತು. ಆ ಸಂದರ್ಭದಲ್ಲಿ ಹೇಗೆ ಅದನ್ನು ಸಾರ್ಟ್ ಔಟ್ ಮಾಡೋದು ಅನ್ನೋದರ ಬಗ್ಗೆ ದಾವಣಗೆರೆ, ಚಿತ್ರದುರ್ಗ ಮತ್ತು ಚಿಕ್ಕಬಳ್ಳಾಪುರ, ಚಾಮರಾಜನಗರ ಈ 4 ಜಿಲ್ಲೆಗಳ ಸಭೆಗಳನ್ನು ಕೂಡ ಕರೆಯಲಾಗ್ತಿದೆ. ಅಲ್ಲಿನ ಡಿಸ್ಟ್ರಿಕ್ಟ್ ಕೋರ್ ಕಮಿಟಿ ಏನಿದೆ, ಜಿಲ್ಲಾ ಕೋರ್ ಕಮಿಟಿಯ ಸಭೆಯನ್ನು ಕೂಡ ಕರೆಯಲಾಗಿದೆ. ಅಮಿತ್ ಶಾ ಎದುರುಗಡೆ ಜಿಲ್ಲಾ ಕೋರ್ ಕಮಿಟಿ ಸಭೆ ಕೂಡ ನಡೆಯುತ್ತೆ. ಯಾಕಂದರೆ ದಾವಣಗೆರೆಯಲ್ಲಿ ಈಗಾಗಲೇ ಸಮಸ್ಯೆಗಳಿದ್ವು. ಸ್ವತಃ ಯಡಿಯೂರಪ್ಪನವ್ರು ಹೋಗಿ ದಾವಣಗೆರೆಯಲ್ಲಿ ರೇಣುಕಾಚಾರ್ಯ, ರವೀಂದ್ರನಾಥ್ ಇವರನ್ನೆಲ್ಲ ಮನವೊಲಿಸಿ ರವೀಂದ್ರನಾಥ್ ನೇತೃತ್ವದಲ್ಲಿ ಒಂದು ಜಿಲ್ಲಾ ಚುನಾವಣಾ ನಿರ್ವಹಣಾ ಸಮಿತಿಯನ್ನು ಕೂಡ ರಚಿಸಲಾಗಿದೆ. ಚಿತ್ರದುರ್ಗಕ್ಕೆ ಬಂದರೆ ಗೋವಿಂದ ಕಾರಜೋಳರ ಅಭ್ಯರ್ಥಿಯಾಗಿ ಏನು ಬಿ ಜೆ ಪಿ ಘೋಷಣೆ ಮಾಡ್ತು, ಅದಾದ ನಂತರ ಸಾಕಷ್ಟು ವಾಗ್ದಾಳಿಗಳನ್ನು ಅಲ್ಲಿನ ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ಮತ್ತು ಅವರ ಪುತ್ರ ರಘುಚಂದನ್ ನಡೆಸಿದರು. ನಿನ್ನೆ ಸಂಜೆ ರಘುಚಂದನ್ ಮತ್ತು ಹೊಳಲ್ಕೆರೆ ಶಾಸಕ ಚಂದ್ರಪ್ಪನವರನ್ನು ಯಡಿಯೂರಪ್ಪನವರು ಕರೆಸಿ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ನಿನ್ನೆ ಚಂದ್ರಪ್ಪನವರು ಸಂಜೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. 4 ಕ್ಷೇತ್ರಗಳ ಬಂಡಾಯ, ಅಸಮಾಧಾನ, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಆದರೆ ಒಂದು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಭಾಗಿಯಾಗ್ತಾ ಇದ್ದಾರೆ, ಒಟ್ಟಾಗಿ ಹೋಗೋ ಸಂದೇಶ ಒಂದು ರವಾನೆ ಆಗುತ್ತೆ. ಇದರ ಜೊತೆಗೆ ಸಾಯಂಕಾಲ ಒಂದು ರೋಡ್ ಶೋ ಇದೆ, 1.5 ಕಿಲೋಮೀಟರ್ಗಳು. ಅದು ಬೆಂಗಳೂರು ಗ್ರಾಮಾಂತರದಲ್ಲಿ. ಮೇನ್ ಫೋಕಸ್ ಬೆಂಗಳೂರು ಗ್ರಾಮಾಂತರದ ಮೇಲಿದೆ. ಪ್ರಮುಖವಾಗಿ ನೋಡಿ, ಬೆಂಗಳೂರು ಗ್ರಾಮಾಂತರ ಇಡೀ ಕರ್ನಾಟಕದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಕ್ಷೇತ್ರವಾಗಿ ಪರಿಣಮಿಸಿದೆ. ಕಳೆದ ಬಾರಿ ಮಂಡ್ಯ ಏನಿತ್ತು ಅದು ಈ ಬಾರಿ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಫೈಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ.
ಯಾಕಂದರೆ ಬಿ ಜೆ ಪಿ ಹೈಕಮಾಂಡ್ಗಿರಲಿ, ರಾಜ್ಯ ಬಿ ಜೆ ಪಿ ನಾಯಕರಿಗಿರಲಿ, ಜೆ ಡಿ ಎಸ್ಗಿರಲಿ, ಏನಕ್ಕೇನ ಡಿ ಕೆ ಶಿವಕುಮಾರ್ ಅವರನ್ನು ಮಣಿಸಬೇಕು, ಅವರ ವೇಗಕ್ಕೆ ಒಂದು ತಡೆಯನ್ನು ಹಾಕಬೇಕು ಅಂತಕ್ಕಂಥ ಒಂದು ಕಾರಣದಿಂದಲೇ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಾಗಿತ್ತು. ಹೀಗಾಗಿ ಅಮಿತ್ ಶಾ ತಮ್ಮ ಪ್ರವಾಸವನ್ನು, ಕರ್ನಾಟಕದ ಚುನಾವಣಾ ಪ್ರಚಾರವನ್ನು ಚನ್ನಪಟ್ಟಣದಿಂದ ಆರಂಭಿಸ್ತಾ ಇರೋದು ತುಂಬ ಸಿಗ್ನಿಫಿಕೆಂಟ್. ಯಾಕಂದರೆ ಡಿ ಕೆ ಶಿವಕುಮಾರರ ಸಹೋದರರನ್ನು ಹೇಗಾದರೂ ಮಾಡಿ ಸೋಲಿಸಬೇಕು ಅನ್ನುವ ಪ್ರಯತ್ನ ಬಿ ಜೆ ಪಿ ಜೆ ಡಿ ಎಸ್ನಿಂದ ನಡೀತಾ ಇದೆ. ಅದರ್ವೈಸ್ ಹಾರ್ಡ್ಲಿ ನೋಡಿ, ಡಾಕ್ಟರ್ ಮಂಜುನಾಥ್ ದೇವೇಗೌಡರ ಕುಟುಂಬಕ್ಕೆ ಸೇರಿದವರು, ಅವರನ್ನು ತಂದು ಬಿ ಜೆ ಪಿ ಯಾಕೆ ಟಿಕೆಟ್ ಕೊಡುತ್ತೆ ಅಂತಂದರೆ ಡಿ ಕೆ ಸುರೇಶ್ರನ್ನು ಮಣಿಸ್ಬೇಕು. ಡಿ ಕೆ ಶಿವಕುಮಾರರ ಅರ್ಧ ಬಲ ಡಿ ಕೆ ಸುರೇಶ್ ಪೊಲಿಟಿಕಲಿ. ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿದ್ದಾರೆ, ಎಲ್ಲವೂ ಸರಿ. ಆದರೆ ಅವರನ್ನು ಮಣಿಸ್ಬೇಕಾದ್ರೆ ಹೇಗೆ ಸಿದ್ದರಾಮಯ್ಯನವರನ್ನು ಚಾಮುಂಡೇಶ್ವರಿಯಲ್ಲಿ ಸೋಲಿಸಿ ಸಿದ್ದರಾಮಯ್ಯನವ್ರಿಗೊಂದು ಪೊಲಿಟಿಕಲ್ ಸೆಟ್ಬ್ಯಾಕ್ ಆಯಿತು, ಅದೇ ರೀತಿಯಾಗಿರ್ತಕ್ಕಂಥ ಸೆಟ್ಬ್ಯಾಕನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಬಿ ಜೆ ಪಿಯಿಂದ ನಡೀತಾ ಇದೆ. ಪ್ರಶಾಂತ್, ಡಿ ಕೆ ಬ್ರದರ್, ಸ್ಪೆಷಲಿ ಡಿ ಕೆ ಶಿವಕುಮಾರ್ ಈಸ್ ಅ ಡಿಫಿಕಲ್ಟ್ ನಟ್ ಟು ಕ್ರ್ಯಾಕ್ ಬಿ ಜೆ ಪಿಯ ಪಾಲಿಗೆ. ಆ್ಯಂಡ್ ಬಿ ಜೆ ಪಿ ಸತತ ಪ್ರಯತ್ನ ಮಾಡ್ತಾ ಇದೆ. ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್. ಹಿಂದಿನ ವಿಧಾನಸಭಾ ಎಲೆಕ್ಷನ್ಸ್ ಆಗಿರಬಹುದು, ಅದರ ಹಿಂದಿನ ರಾಜಕೀಯ ಮೇಲಾಟಗಳಾಗಿರಬಹುದು. ಸೊ ಸ್ಟ್ರಾಟಜಿ ಏನಿರುತ್ತೆ ಅವರ ನೋಡಿ, ಒಂದೇ ಸ್ಟ್ರಾಟಜಿ ಕ್ಯಾಂಡಿಡೇಟ್ ಸರಿಯಾಗಿ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಇಲ್ಲಿವರೆಗೆ ಏನಾಗ್ತಿತ್ತು, ಬೆಂಗಳೂರು ಗ್ರಾಮಾಂತರದಲ್ಲಿ ಬಿ ಜೆ ಪಿ ಎಂದೂ ಕೂಡ ತನ್ನ ಕ್ಯಾಂಡಿಡೇಟನ್ನು ಕಳೆದ ಬಾರಿ ಅಶ್ವಥ್ ನಾರಾಯಣರಿಗೆ ಟಿಕೆಟ್ ಕೊಡ್ತು, ಕೊನೆಯ ಕ್ಷಣದಲ್ಲಿ ಕೊಡ್ತು. ಮತ್ತು ಅಲ್ಲಿ ನೋಡಿ, ಬೆಂಗಳೂರು ಗ್ರಾಮಾಂತರ ಒಂದು ವಿಚಿತ್ರ ಕಾನ್ಸ್ಟಿಟ್ಯೂನ್ಸಿ ಇದೆ. ಅದು ಬೆಂಗಳೂರಿನ ಆನೇಕಲ್, ರಾಜರಾಜೇಶ್ವರಿ ನಗರ, ಬೆಂಗಳೂರು ದಕ್ಷಿಣ, ಈ 3 ಕಾನ್ಸ್ಟಿಟ್ಯೂನ್ಸಿಗಳಲ್ಲೇ ಅರ್ಧ ಮತಗಳಿವೆ. ಇನ್ನೊಂದು ಕುಣಿಗಲ್ ಕ್ಷೇತ್ರ ಇದಕ್ಕೆ ಬರುತ್ತೆ, ಮತ್ತು ರಾಮನಗರ ಜಿಲ್ಲೆಯ 4 ಕ್ಷೇತ್ರಗಳು ಬರ್ತವೆ. ಹೀಗಾಗಿ ನೀವು ಗ್ರಾಮೀಣ ಭಾಗದಲ್ಲೂ ಮತ್ತು ಶಹರ ಭಾಗದಲ್ಲೂ ಓಟ್ ತೆಗೆದುಕೊಳ್ಳತಕ್ಕಂಥ ಅಭ್ಯರ್ಥಿ ಮಾತ್ರ ಚುನಾವಣೆಯನ್ನು ಅಲ್ಲಿ ಗೆಲ್ಲಿಕ್ಕೆ ಸಾಧ್ಯ. ಕುಮಾರಸ್ವಾಮಿ ಹಿಂದೆ ನಿಂತಾಗ ಗೆದ್ದಿದ್ರು, ಬಟ್ ಡಿ ಕೆ ಸುರೇಶ್ ಯಾವಾಗ ಅನಿತಾ ಕುಮಾರಸ್ವಾಮಿ ಅವರನ್ನು ಬೈ ಎಲೆಕ್ಷನ್ನಲ್ಲಿ ಸೋಲಿಸಿದ್ರು, ತದನಂತರ ಅವರನ್ನು ಸೋಲಿಸುವ ಸಾಮರ್ಥ್ಯ ಇರಲಿಲ್ಲ. ಹೀಗಾಗಿ ಈ ಬಾರಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಾಗ ಫಸ್ಟ್ ಒಂದು ಅರ್ಧ ಯುದ್ಧ ಸಮ ಪ್ರಮಾಣದ ಆಗ್ತಾ ಇದೆ ಅನ್ನೋದಕ್ಕೆ ಮುಖ್ಯ ಕಾರಣನೇ ಡಾಕ್ಟರ್ ಮಂಜುನಾಥ್ ಕ್ಯಾಂಡಿಡೇಟ್ ಆಗಿದೆ. ಮತ್ತು ಡಾಕ್ಟರ್ ಮಂಜುನಾಥ್ ಮತ್ತು ಡಿ ಕೆ ಸುರೇಶ್ ಎರಡು ಕಾಂಟ್ರಾಸ್ಟಿಂಗ್ ಪರ್ಸ್ನಾಲಿಟೀಸ್ಗಳು. ಡಿ ಕೆ ಸುರೇಶ್ ಇಸ್ ಎ ವೆರಿ ರಫ್ ಆ್ಯಂಡ್ ಟಫ್, ಮತ್ತು ಡಿ ಕೆ ಸುರೇಶ್ ಒಬ್ಬ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ರೀತಿಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು. ಇನ್ನೊಂದು ಕಡೆ ಡಾಕ್ಟರ್ ಮಂಜುನಾಥ್ ರಾಜಕಾರಣ ಮಾಡೇ ಇಲ್ಲ ಇವತ್ತಿನವರೆಗೆ. ಅವರು ಜಯದೇವ್ ಹೃದ್ರೋಗ ಆಸ್ಪತ್ರೆಯ ನಿರ್ದೇಶಕರಾಗಿದ್ದರು, ತುಂಬ ಸಾಫ್ಟ್ ಸ್ಪೋಕನ್ ಇದ್ದಾರೆ. ಸೊ ಯಾರನ್ನ ಜನ ಆಯ್ಕೆ ಮಾಡ್ತಾರೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ. ಆದರೆ ಬಿ ಜೆ ಪಿ ಏನು ಪ್ರಯತ್ನ ಪಡ್ತಾ ಇದೆ ಅಂದರೆ, ಡಾಕ್ಟರ್ ಮಂಜುನಾಥ್ರ ಪರ್ಸೋನಾ ಮತ್ತು ಚರಿಷ್ಮಾ ಇಟ್ಕೊಂಡು ನಾವು ಪೆನಿಟ್ರೇಟ್ ಮಾಡಲಿಕ್ಕೆ ಸಾಧ್ಯನಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅನ್ನುವ ಪ್ರಯತ್ನ ನಡೀತಾ ಇದೆ. ನನಗನ್ಸುತ್ತೆ ನೋಡಿ, ಇಡೀ ಕರ್ನಾಟಕದಲ್ಲಿ ಇವತ್ತು ಎಲ್ಲರ ಬಾಯಲ್ಲಿರ್ತಕ್ಕಂಥ ಕ್ಷೇತ್ರ ಯಾವುದು ಅಂತ ಕೇಳಿದರೆ ಅದು ಬೆಂಗಳೂರು ಗ್ರಾಮಾಂತರ. ಯಾಕಂದರೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿರುವಾಗ ಕಳೆದ ಬಾರಿ ಡಿ ಕೆ ಶಿವಕುಮಾರ್ ಸ್ಟ್ರಾಟಜಿ ಮಾಡಿ 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 ಬೇರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಸ್ಕೊಂಡು ಬಂದರು. ಇವತ್ತು ಅವ್ರದ್ದೇ ಕ್ಷೇತ್ರದಲ್ಲಿ ಅವರನ್ನು ಕಟ್ಟಿ ಹಾಕ್ತಕ್ಕಂಥ ಒಂದು ಪ್ರಯತ್ನ ಏನು ನಡೀತಾ ಇದೆ ಡಾಕ್ಟರ್ ಮಂಜುನಾಥ್ರ ಹೆಸರಿನ ಮೂಲಕ, ದೇವೇಗೌಡರ ಅಳಿಯ ಅನ್ನುವ ಕಾರಣಕ್ಕೋಸ್ಕರ, ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದು ರಾಜ್ಯದ ಮುಂದಿನ ರಾಜಕೀಯ ಭವಿಷ್ಯವನ್ನು ಕೂಡ ನಿರ್ಧರಿಸುತ್ತೆ. ಓಕೆ, ಓಟ್ ವೈಸ್ ಹೆಂಗೆ ವರ್ಕ್ ಆಗುತ್ತೆ? ಯಾಕಂದರೆ ಇಲ್ಲಿಯವರೆಗೆ ಜೆ ಡಿ ಎಸ್ ಹ್ಯಾವ್ ಅ ಸ್ಟ್ರಾಂಗ್ ಹೋಲ್ಡ್ ಬೆಂಗಳೂರು ಗ್ರಾಮಾಂತರದಲ್ಲಿ. ಬಿ ಜೆ ಪಿ ಜೆ ಡಿ ಎಸ್ ಒಟ್ಟಿಗೆ ಬರೋದ್ರಿಂದ ಜೊತೆಗೆ ಮಂಜುನಾಥ್ ಕ್ಯಾಂಡಿಡೇಟ್. ನೋಡಿ, ಟ್ರ್ಯಾಂಗ್ಯುಲರ್ ಕಾಂಟೆಸ್ಟ್ ಆಗ್ತಿತ್ತು ಇಷ್ಟು ಸಲ. ಹೌದು, ಟ್ರ್ಯಾಂಗ್ಯುಲರ್ ಕಾಂಟೆಸ್ಟ್ ಆದಾಗ ಏನಾಗ್ತಿತ್ತು ಭಾವನಾ ಅಂತಂದರೆ, ನೋಡಿ ಈಗ ಬೆಂಗಳೂರು ದಕ್ಷಿಣ ಬಿ ಜೆ ಪಿ ಸತತವಾಗ ವಿಧಾನಸಭಾ ಕ್ಷೇತ್ರವನ್ನು ಗೆಲ್ತಾ ಇದೆ. 60% ಆಫ್ ವೋಟ್ಸ್ ಲೋಕಸಭೆಯಲ್ಲಿ ಅದನ್ನು ತೆಗೆದುಕೊಳ್ತಾ ಇದೆ. ರಾಜರಾಜೇಶ್ವರಿ ನಗರ ಇಷ್ಟು ದಿನ ಮುನಿರತ್ನ ಅಲ್ಲಿದ್ದರು, ಈ ಬಾರಿ ಮುನಿರತ್ನ ಬಿಜೆಪಿಯಲ್ಲಿದ್ದಾರೆ. ಹೀಗಾಗಿ ಒಂದು ಸೈಜಬಲ್ ವೋಟ್ಸ್ ರಾಜರಾಜೇಶ್ವರಿ ನಗರದಿಂದ ಬಿಜೆಪಿಗೆ ಬರುವ ಸಾಧ್ಯತೆಗಳು. ಆನೇಕಲ್ 50-50 ಅಂತ ಅನ್ಕೋಣ, ಕುಣಿಗಲ್ 50 ಅಥವಾ 60-40, 40-60 ಆಗ್ತಕ್ಕಂಥ ಸಾಧ್ಯತೆಗಳು. ಬಿ ಜೆ ಪಿ ಜೆ ಡಿ ಎಸ್ ಅವ್ರಿಗನ್ಸುತ್ತೆ ಕನಕಪುರ 80,000-90,000 ಸಾವಿರ ಲೀಡ್ ಡಿ ಕೆ ಸುರೇಶ್ ತೆಗೆದುಕೊಂಡ್ಬಿಡ್ತಾರೆ, ಅಲ್ಲಿ ದೊಡ್ಡ ಮಟ್ಟದ ಅಂತರ ಆಗುತ್ತೆ ಅಂತಕ್ಕಂಥದ್ದು. ಆ ಕಾರಣದಿಂದ ಬಿ ಜೆ ಪಿ ಜೆ ಡಿ ಎಸ್ ಪ್ರಯತ್ನ ಪಡ್ತಾ ಇವೆ. ರಾಮನಗರದಲ್ಲಿ 50-50 ಆದರೂ ಚನ್ನಪಟ್ಟಣದಲ್ಲಿ ದೊಡ್ಡ ಲೀಡ್ ಒಂದು ವೇಳೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಬಂದರೆ ಫೈಟ್ ಫೋಟೋ ಫಿನಿಶಿಗೆ ಬರುತ್ತೆ. ಓಕೆ, ಇಷ್ಟು ದಿನ ಟ್ರ್ಯಾಂಗ್ಯುಲರ್ ಕಾಂಟೆಸ್ಟ್ ಆಗ್ತಾ ಇತ್ತು. ಅರ್ಬನ್ ವೋಟ್ಸನ್ನು ಬಿ ಜೆ ಪಿ ತೆಗೆದುಕೊಳ್ತಾ ಇತ್ತು, ಗ್ರಾಮೀಣ ವೋಟ್ಸನ್ನು
JDS ತೆಗೆದುಕೊಳ್ತಾ ಇತ್ತು. ಉಳಿದ 8 ಕ್ಷೇತ್ರಗಳಲ್ಲಿ 50%ಗಿಂತ ಹೆಚ್ಚಿನ ಮತವನ್ನು ಕಾಂಗ್ರೆಸ್ ಪಡಿತಾ ಇತ್ತು. DK ಸುರೇಶ್ ಈ ಬಾರಿ ಹಾಗಾಗ್ತಾ ಇಲ್ಲ. ಈ ಬಾರಿ DK ಸುರೇಶ್ಗೆ ಎಷ್ಟು ಮತಗಳು ಬರ್ತಾವೋ ಅದರ ಹಿಂದೆ ಮುಂದೆ ಅಲ್ಲೇ BJP JDS ಕೂಡ ಇರುತ್ತೆ. ಸೊ ನ್ಯಾಚುರಲಿ ಫೈಟ್ ಫೋಟೋ ಫಿನಿಶ್ ಆಗುತ್ತೆ. ಆದರೆ ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರು ಜಾಸ್ತಿ ಮತ ಪಡಿತಾರೆ ಅನ್ನೋದು ಬಹಳ ಮುಖ್ಯ. ಕನಕ್ಪುರ ನೋ ಡೌಟ್ DK ಶಿವಕುಮಾರ್ ಅವರ ತಮ್ಮನಿಗೆ ದೊಡ್ಡ ಮಟ್ಟದ ಒಂದು ಗೆಲುವು ದೊರಕುತ್ತೆ. ರಾಮನಗರದಲ್ಲಿ ಇತ್ತೀಚಿನ ದಿನದ ಪೊಲಿಟಿಕ್ಸನ್ನು ನೋಡಿದಾಗ 60-40, 50-50 ಮತಗಳು ಬರ್ಬೋದು. ಹೀಗಾಗಿ ಚನ್ನಪಟ್ಟಣ ಯಾಕೆ ಫೋಕಸ್ ಮಾಡಲಾಗ್ತದೆ ಅಂದರೆ ಅಲ್ಲಿ ಕುಮಾರಸ್ವಾಮಿನೂ ಇದ್ದಾರೆ, ಅಲ್ಲಿ CP ಯೋಗೇಶ್ವರ್ ಇದ್ದಾರೆ. ಕುಮಾರಸ್ವಾಮಿ ಮತ್ತು CP ಯೋಗೇಶ್ವರ್ ಮತಗಳು ಒಟ್ಟುಗೂಡಿ ಡಾಕ್ಟರ್ ಮಂಜುನಾಥ್ ಅವ್ರಿಗೊಂದು ಹ್ಯೂಜ್ ಲೀಡ್ ಕೊಡ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥ ಒಂದು ಪ್ರಯತ್ನ BJP ಮತ್ತು JDS ಇಂದ ನಡೀತಾ ಇದೆ. ರೈಟ್ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಒಂದು ಕಡೆ JDS BJP ಒಟ್ಟಿಗೆ ಹೋಗ್ತಾ ಇದೆ, ಕಾಂಗ್ರೆಸ್ ಇದೆ, ಇದರ ಜೊತೆಗೆ ಮಂಜುನಾಥ್ ಅವರ ಚರಿಷ್ಮಾ ವರ್ಕ್ ಆಗುತ್ತಾ ಅನ್ನೋದು ಪ್ರಶ್ನೆ. ಶತಾಯಗತಾಯ ಬೆಂಗಳೂರು ಗ್ರಾಮಾಂತರ ಡೆಂಟ್ ಮಾಡೋ ಪ್ರಯತ್ನ BJP ಯಾಕೆ ಮಾಡ್ತಾ ಇದೆ ಅಂದ್ರೆ DK ಬ್ರದರ್ಸ್ ಅವ್ರನ್ನ ಕಟ್ ಹಾಕೋದು. ನೋಡೋಣ ಮುಂದಿನ ದಿನಗಳಲ್ಲಿ ಇದು ಯಾವ ಮಟ್ಟಿಗೆ ಇಫೆಕ್ಟ್ ಆಗುತ್ತೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ. ಸ್ವಂತ ಈಗ ಬೇರೆ ಕಡೆ ಎಲ್ಲ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ನೋಡಿ ನೀವು ಗೆಲ್ಸ್ಕೊಂಡು ಬರಲಿಲ್ಲ ಆದರೆ ನಿಮ್ಮ ಸಚಿವ ಸ್ಥಾನ ಹೋಗುತ್ತೆ ಅಂತ. ಬಟ್ ಅವರದ್ದೇ ಕ್ಷೇತ್ರದಲ್ಲಿ ಅವ್ರು ಕಟ್ ಹಾಕೋ ಪ್ರಯತ್ನ ನಡೆದಾಗ ನೋಡಿ, DK ಶಿವಕುಮಾರ್ ನೀವು ಆಗಲೇ ಹೇಳಿದಂತೆ ಇಸ್ ಅ ಟಫ್ ನಟ್ ಟು ಕ್ರ್ಯಾಕ್. ಹಿ ವಿಲ್ ವಿತ್ಸ್ಟ್ಯಾಂಡ್ ಆಲ್ ದ ಪ್ರೆಷರ್ಸ್. ಅದರಲ್ಲೇ ಎರಡು ಮಾತಿಲ್ಲ. ಗೆದ್ದು ತೋರಿಸ್ತಾರ ಅಥವಾ BJP JDS ದೃಷ್ಟಿಯಿಂದ ನೋಡಿದಾಗ ಸೋಲಿಸುವ ಸಾಮರ್ಥ್ಯ ಇವ್ರಿಗುಂಟ. ಹೀಗಾಗಿ ಅಮಿತ್ ಶಾ ಬರ್ತಾರೆ. ಐ ಥಿಂಕ್ ನರೇಂದ್ರ ಮೋದಿ ಕೂಡ ಬೆಂಗಳೂರಿಗೆ ಬಂದಾಗ ಒಂದು ಸ್ಪೆಷಲ್ ಮೆನ್ಷನ್ ಬೆಂಗಳೂರು ಗ್ರಾಮಾಂತರದ್ದು ಇರುತ್ತೆ. ಯೋಗಿ ಆದಿತ್ಯನಾಥ್ ಅಲ್ಲಿಗೆ ಬರ್ತಾ ಇದ್ದಾರೆ. ತನ್ನೆಲ್ಲ ಶಕ್ತಿಯನ್ನ ಫಸ್ಟ್ ಫೇಸ್ನಲ್ಲಿ ಬೆಂಗಳೂರು ಗ್ರಾಮಾಂತರಕ್ಕೆ BJP ಮತ್ತು JDS ಹಾಕ್ತಾ ಇದೆ. 2019 ವೋಟ್ ಶೇರ್ ಅನ್ನ ನೋಡಿದಾಗ 54% ಸುರೇಶ್ ಪಡ್ಕೊಂಡಿದ್ರೆ 41% BJP ಪಡ್ಕೊಂಡಿತ್ತು. ಅಶ್ವಥ್ ನಾರಾಯಣ್ ಪುರ JDS ಕಂಟೆಸ್ಟ್ ಮಾಡಿರಲಿಲ್ಲ. ಸೊ ಕೊನೆ ಕ್ಷಣದಲ್ಲೂ ಕೂಡ 6,71,000 ವೋಟ್ BJP ಪಡ್ಕೊಂಡಿತ್ತು, 8,78,000 ಕಾಂಗ್ರೆಸ್ ಪಡ್ಕೊಂಡಿತ್ತು. ಈಗ ಯಾವ ರೀತಿ ಇರುತ್ತೆ ಸಿಚುವೇಶನ್ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.